ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್. ಇದು ಗುರುವಾರ ಸಂಜೆ ವ್ಲಾಗ್ ಆಗಿರುತ್ತೆ. ಗುರುವಾರ ಸಂಜೆ ಇಡ್ಲಿಗೆ ನಾನು ಉದ್ದಿನಬೇಳೆನ ನೆನೆಸಿಟ್ಟಿದ್ದೆ. ಹಾಗಾಗಿ ಇಲ್ಲಿ ಇಡ್ಲಿಗೆ ನೆನೆ ಹಾಕಿದ್ರಾಯ್ತು ಅಂತ ಹೇಳಿ ರುಬ್ತಾ ಇದ್ದೀನಿ. ನಾನು ನಾರ್ಮಲಾಗಿ ಯಾವಾಗಲೂ ಮಾಡೋದು ರವೆ ಇಡ್ಲಿನೇ ಮಾಡೋದು. ನಮ್ಮ ಮನೇಲಿ ಅಕ್ಕಿ ಇಡ್ಲಿ ಅಷ್ಟೊಂದು ಇಷ್ಟಪಡಲ್ಲ. ಹಾಗೆ ನನಗೆ ಅಕ್ಕಿ ಇಡ್ಲಿ ಮಾಡೋದಕ್ಕೆ ಬರೋಲ್ಲ. ಹಾಗಾಗಿ ನಾನು ಯಾವಾಗಲೂ ರವೆ ಇಡ್ಲಿನೇ ಮಾಡೋದ್ರಿಂದ ಇಲ್ಲಿ ರವೆನ ಮೊದಲಿಗೆ ತೊಳೆದಿಟ್ಕೊಂಡ್ಬಿಟ್ರೆ ಆಮೇಲೆ ರುಬ್ಬಿರೋಂತಹ ಉದ್ದಿನಬೇಳೆನ ರವೆಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ರವೆನ ಇಲ್ಲಿ 2-3 ಸರಿ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಅವೆಲ್ಲ ವಾಶ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡ್ಮೇಲೆ ಇನ್ನು ಉದ್ದಿನಬೇಳೆನ ಏನು ನಾನು ಮಿಕ್ಸಿಗೆ ಹಾಕ್ತಾಯಿದ್ನಲ್ಲ ಅದನ್ನು ಸಹ ನುಣ್ಣಗೆ ರುಬ್ಕೊಂಡು ನೆನೆಸಿಟ್ಕೊಂಡಿರೋಂತಹ ರವಕ್ಕೆ ಸೇರಿಸ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಹೇಗೆ ಅಂದರೆ ಈ ಥರ ಇಡ್ಲಿ ಮಾಡಿದ್ರೆ ಅದಕ್ಕೆ ವಡೆ ಹಾಗೆ ಸಾಂಬಾರು ಚಟ್ನಿ ಇರಲೇಬೇಕು. ಒಂದು ಕಡಿಮೆ ಆದ್ರೂ ತಿನ್ನೋದಕ್ಕೆ ಅಷ್ಟೊಂದು ಇಷ್ಟಪಡಲ್ಲ. ಹಾಗಾಗಿ ನಾನು ಇಲ್ಲಿ ಉದ್ದಿನಬೇಳೆ ಜೊತೆಗೆ ವಡೆಗೂ ಸಹ ನೆನೆಸಿಟ್ಬಿಟ್ಟಿದ್ದೆ. ಉದ್ದಿನಬೇಳೆನ ಇಡ್ಲಿ ಜೊತೆಗೆ ವಡೆಗೂ ಸಹ ಇಲ್ಲಿ ರುಬ್ಕೊಂಡು ಇಟ್ಕೊತಾ ಇದ್ದೀನಿ. ಈ ಥರ ನೈಟೇ ಇಟ್ಕೊಂಡ್ಬಿಟ್ರೆ ನೀಟಾಗಿ ಹುಳಿ ಬಂದು ವಡೆ ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ನೈಟೇ ಈ ಥರ ರುಬ್ಬಿಟ್ಕೊಂಡ್ಬಿಡ್ತಾ ಇರ್ತೀನಿ ಅವಾಗವಾಗ. ಹಾಗೆ ಸಾಂಬಾರು ಸಹ ನಾನು ಇಲ್ಲಿ ನೈಟೇ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಈ ಸಾಂಬಾರು ಮಾಡೋದಕ್ಕೆ ಏನಿಲ್ಲ ಅಂದರೆ 1-3 ಗಂಟೆ ಬೇಕಾಗುತ್ತೆ. ನಾನು ತರಕಾರಿ ಹಾಗೆ ಸೊಪ್ಪು ಎಲ್ಲ ಹಾಕಿ ಸಾಂಬಾರು ಮಾಡೋದ್ರಿಂದ ನನಗೆ 1-3 ಗಂಟೆ ಬೇಕು. ಹಾಗಾಗಿ ನೈಟೇ ಸಾಂಬಾರು ಮಾಡಿ ಇಟ್ಕೊಂಡ್ಬಿಟ್ರೆ ಕೆಲಸನೂ ಸಹ ಈಸಿ ಆಗುತ್ತೆ, ಹಾಗೆ ರುಚಿನೂ ಸಹ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಆಲ್ಮೋಸ್ಟ್ ಆಲ್ ಇಡ್ಲಿ ಮಾಡಿದಾಗ ಪ್ರತಿ ಸಾರಿನೂ ನಿಮಗೆ ಹೇಳಿದ್ದೀನಿ ಆವಾಗವಾಗ ನೈಟೇ ಸಾಂಬಾರು ಮಾಡ್ಕೊತೀನಿ ಅಂತ. ಹಾಗಾಗಿ ಸಾಂಬಾರಿಗೆಲ್ಲ ಇಲ್ಲಿ ಏನು ಬೇಕೋ ಅದನ್ನು ಸಹ ರೆಡಿ ಮಾಡಿ ಇಟ್ಕೊಂಡೆ. ಅದೆಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಷ್ಟರಲ್ಲಿ ಸಾಯಂಕಾಲ 6 ಗಂಟೆನೇ ಆಗೋಯಿತು. ನನ್ನ ಮಗಳನ್ನ ಕ್ಲಾಸಿಗೆ ಬಿಟ್ಟು ಬಂದು ಇಲ್ಲಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತ ಮನೇಲಿ ಪಾಪ್ಕಾರ್ನ್ ಇತ್ತು. ಪಾಪ್ಕಾರ್ನ್ನ ರೆಡಿ ಮಾಡ್ಕೊತಾ ಇದ್ದೆ. ಪಾಪ್ಕಾರ್ನು ಎಷ್ಟು ತಿಂದರೂ ಬೇಜಾರಾಗೋದಿಲ್ಲ, ತಿಂತಾನೇ ಇರಬೇಕು ಅನ್ನಿಸ್ತಾ ಇರುತ್ತೆ. ನಮ್ಮ ಮನೇಲಿ ಹಾಗೆಯೇ ವಾರದಲ್ಲಿ 1 ಸರಿ ಅಥವಾ 2 ಸರಿ ಪಾಪ್ಕಾರ್ನ್ನ ಮಾಡಿರ್ತೀನಿ ನಾನು. ಪಾಪ್ಕಾರ್ನ್ ಸೀಡ್ಸ್ ಬರುತ್ತೆ ನೋಡಿ, ಅದನ್ನು ತೊಗೊಂಬಂದು ಇಟ್ಕೊಂಡ್ಬಿಟ್ಟಿರ್ತೀನಿ. ಇಲ್ಲ 3 ಮಿನಿಟ್ ಪಾಪ್ಕಾರ್ನ್ ಬರುತ್ತಲ್ವ ಅದನ್ನಾದರೂ ತೊಗೊಂಬಂದು ಮಾಡ್ಕೊತಾ ಇರ್ತೀನಿ ಅವಾಗವಾಗ. ಅದಾದ ನಂತರ ಇನ್ನು ಇಲ್ಲಿ ಸಾಂಬಾರಿಗೆ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನಾನಿಲ್ಲಿ ತರಕಾರಿ ಎಲ್ಲ ಹಾಕಿ ಮಾಡೋದ್ರಿಂದ ಒಗ್ಗರಣೆಗೆ ಬರೀ ಈರುಳ್ಳಿ ಮಾತ್ರ ಒಗ್ಗರಣೆಗೆ ಸೇರಿಸ್ಕೊತೀನಿ. ಹಾಗಾಗಿ ಈರುಳ್ಳಿ ಹಾಗೆ ಕೊತ್ತಂಬರಿ ಕರಿಬೇವು ಸೊಪ್ಪು ಏನೇನು ಬೇಕು ನೋಡಿ ಒಗ್ಗರಣೆ ಐಟಮು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇದೇ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗನೆ ಆಗಿಬಿಡುತ್ತೆ. ಹಾಗೆ ಮಸಾಲೆನೂ ಸಹ ಇಲ್ಲಿ ರುಬ್ಬಿಟ್ಕೊಂಡಿದ್ದೆ, ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ನಾನು ಇಡ್ಲಿ ಸಾಂಬಾರು ಹಾಗೆ ಒಬ್ಬಟ್ಟು ಸಾಂಬಾರಿಗೆ ಮಾತ್ರ ನಾನು ಈ ಥರ ಮಸಾಲಾನ ರುಬ್ಬಿ ಹಾಕೋದು. ಇನ್ನು ನಾರ್ಮಲ್ ಮಾಡೋಂತಹ ಸಾಂಬಾರಿಗೆ ಯಾವುದಕ್ಕೂ ಮಸಾಲಾನ ರುಬ್ಬಿ ಹಾಕೋಲ್ಲ. ಹಾಗೆ ನಮ್ಮ ಮನೇಲಿ ಅಷ್ಟೊಂದು ಇಷ್ಟಪಡೋಲ್ಲ. ನಮ್ಮ ಉತ್ತರ ಕರ್ನಾಟಕದ ಕಡೆ ಹೇಗೆಂದರೆ ಯಾವುದೇ ಸಾಂಬಾರು ಅಥವಾ ಪಲ್ಯದಕ್ಕೆ ಯಾವುದಕ್ಕೂ ನಾವು ಕಾಯಿನ ರುಬ್ಬಿ ಹಾಕಿ ಪಲ್ಯ ಮಾಡೋದೇ ಇಲ್ಲ. ನಮಗೆ ಮೇನ್ ಬೇಕಾಗಿರೋದು ಹುಚ್ಚಳ ಪುಡಿ ಅಂತೀವಲ್ಲ ಅದು ಬೇಕಾಗಿರುತ್ತೆ. ಅದನ್ನು ಮಾತ್ರ ನಾನು ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಲ್ವ. ಹಾಗಾಗಿ ಸಾಮಾನ್ಯವಾಗಿ ಸಾಂಬಾರಿಗೆಲ್ಲ ನಾನು ಮಸಾಲಾನ ರುಬ್ಬಿ ಹಾಕೋದೇ ಇಲ್ಲ. ಈ ಥರ ಇಡ್ಲಿಗೆ ಅಥವಾ ಒಬ್ಬಟ್ಟು ಸಾಂಬಾರು ಇಲ್ಲ ಚಿಕನ್ ಸಾಂಬಾರು ಈ ಥರದಕ್ಕೆ ಮಾತ್ರ ಕಾಯಿನ ರುಬ್ಬಿ ಹಾಕ್ಕೊತಾ ಇರ್ತೀನಿ. ಇನ್ನು ಇಲ್ಲಿ ಮಸಾಲನೂ ಸಹ ರುಬ್ಬಿಟ್ಕೊಂಡಿದ್ದೆ ಅಲ್ವಾ, ಅದನ್ನೆಲ್ಲ ನೀಟಾಗಿ ಸಾಂಬಾರಿಗೆ ಸೇರಿಸ್ಬಿಟ್ಟು ಕುದಿಸೋಕೆ ಇಟ್ಕೊತಾ ಇದ್ದೀನಿ. ಯಾಕಂದರೆ ಇಡ್ಲಿ ಸಾಂಬಾರು ಸ್ವಲ್ಪ ಜಾಸ್ತಿ ಬೇಕು. ಹಾಗಾಗಿ ಇವತ್ತು ಕುಕ್ಕರಲ್ಲೇ ಮಾಡ್ಕೊಂಡ್ರೆ ಆಯಿತು. ಕುಕ್ಕರ್ಗೆ ಎಷ್ಟು ನೀರು ಬೇಕು ನೋಡಿ ಸಾಂಬಾರಿಗೆ ಅಷ್ಟು ನೀರನ್ನ ಸೇರಿಸಿ ಕುಕ್ಕರ್ನ ಕುದಿಯೋದಕ್ಕೆ ಇಟ್ಕೊಂಡ್ಬಿಡ್ತೀನಿ. ಅದು ಕುದಿಯೋ ಅಷ್ಟರಲ್ಲಿ ಪಕ್ಕದಲ್ಲೇ ಒಗ್ಗರಣೆನೂ ರೆಡಿ ಮಾಡ್ಕೊಂಬಿಟ್ರೆ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿ ಫಟಾಫಟ್ ಅಂತ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನೈಟ್ ಅಡುಗೆಗೆ ಏನೂ ಇರಲಿಲ್ಲ, ನೈಟ್ ಅಡುಗೆನೂ ಸಹ ಮಾಡ್ಕೋಬೇಕಾಗಿತ್ತು. ಈ ಸಾಂಬಾರು ಮಾಡೋ ಅಷ್ಟರಲ್ಲೇ ಟೈಮ್ 7:30 ಆಗಿಬಿಟ್ಟಿತ್ತು. ಹಾಗೆ ನನ್ನ ಮಗಳು ಸಹ ಬಂದಿದ್ಲು ಡ್ಯಾನ್ಸ್ ಕ್ಲಾಸಿಂದ. ಇನ್ನು ಅವ್ಳದ್ದು ಡ್ಯಾನ್ಸ್ ಪರ್ಫಾಮೆನ್ಸ್ ಮುಗಿದ ನಂತರ ಇನ್ನು ಎಕ್ಸಾಮಿಗೆ ಪ್ರಿಪೇರ್ ಮಾಡಬೇಕು ಅವಳಿಗೆ. ಅಂದರೆ ಭರತನಾಟ್ಯಂ ಎಕ್ಸಾಮಿಗೆ ಪ್ರಿಪೇರ್ ಮಾಡಬೇಕು. ಪ್ರತಿ ವರ್ಷ ಒಂದು ಡ್ಯಾನ್ಸು ಹಾಗೆ ಒಂದು ಎಕ್ಸಾಮ್ ಇರುತ್ತೆ ಅವಳಿಗೆ. ಹಾಗಾಗಿ ಇನ್ನು ಕ್ಲಾಸು ಪ್ರೋಗ್ರಾಮ್ ಮುಗಿತಲ್ವ, ಇನ್ನು ಅವಳಿಗೆ ಎಕ್ಸಾಮಿಗೆ ಪ್ರಿಪೇರ್ ಮಾಡೋದಕ್ಕೋಸ್ಕರ ಇವತ್ತು ಸಹ ಅವಳಿಗೆ ಕ್ಲಾಸ್ ಇಟ್ಟಿದ್ದರು. ಅವಳು ಅದೇ ಅಂತ ಇದ್ಲು, ಇವತ್ತೊಂದು ದಿನನಾದರೂ ರೆಸ್ಟ್ ಇಲ್ವಲ್ಲ ಅಂತ ಹೇಳಿ ಪಾಪ ಬೇಜಾರು ಮಾಡಿಕೊಂಡು ಕ್ಲಾಸಿಗೆ ಹೋಗಿ ಬಂದಿದ್ದಾಯಿತು ಅವಳು. ಇನ್ನೇನು ಮಾಡೋಕ್ಕಾಗುತ್ತೆ, ದುಡ್ಡು ಕಟ್ಟಿರ್ತೀವಿ. ಇನ್ನು ಅದರಿಂದ ನಮಗೆ ಖುಷಿ ಆಗಬೇಕು ಅಂದರೆ ಕಳಿಸ್ಲೇಬೇಕಾಗತ್ತೆ ಅಲ್ವಾ. ಹಾಗಾಗಿ ನಾನು ಸಹ ಕಳಿಸಿದ್ದೆ. ಇನ್ನು ಅದಾದ ನಂತರ ಒಗ್ಗರಣೆನೂ ಸಹ ರೆಡಿ ಮಾಡಿ ಇಲ್ಲಿ ಒಗ್ಗರಣೆನ ಸೇರಿಸ್ಕೊತಾ ಇದ್ದೀನಿ ಸಾಂಬಾರಿಗೆ. ಇಷ್ಟ ಆದರೆ ಬೆಳಗ್ಗೆ ನನಗೆ ಫುಲ್ ಈಸಿ ಆಗಿಬಿಡುತ್ತೆ. ಬರೀ ಚಟ್ನಿ ಒಂದು ಮಾಡ್ಕೊಳ್ಳೋದಷ್ಟೇ ಇರುತ್ತೆ. ನಾನೇನಾದರೂ ಸಾಂಬಾರು ಹಾಗೆ ವಡೆಗೆ ನೈಟೇ ಮಾಡಿಟ್ಕೊಳ್ಳಿಲ್ಲ ಅಂದರೆ ಬೆಳಗ್ಗೆ ತುಂಬ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ನಾನು ನೈಟೇ ಮಾಡಿಟ್ಕೊತೀನಿ. ಇನ್ನು ಅದಾದ ನಂತರ ಸ್ವಲ್ಪ ಪಾತ್ರೆಗಳಿದ್ವು, ಪಾತ್ರೆಗಳೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇನ್ನು ನೈಟ್ ಇವತ್ತು ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದರಲ್ಲೂ ಸೌತೆಕಾಯಿನ ಹಾಕ್ಬಿಟ್ಟು ಇವತ್ತು ಅಕ್ಕಿ ರೊಟ್ಟಿ ಮಾಡ್ಕೊತಾ ಇದ್ದೆ. ಇವಾಗ ಆ ರೆಸಿಪಿನ ಶೇರ್ ಮಾಡ್ತೀನಿ, ನೋಡ್ಕೊಂಬಂದ್ಬಿಡಿ. ಇಲ್ಲಿ ಮೊದಲಿಗೆ ನಾನು 2 ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಜರಡಿ ಹಿಡಿದು ತೊಗೊಂಡಿದ್ದೀನಿ. ಇದು ಮನೆಯಲ್ಲೇ ಮಾಡಿರೋಂತಹ ಅಕ್ಕಿ ಹಿಟ್ಟಾಗಿತ್ತು, ಹಾಗಾಗಿ ಜರಡಿ ಹಿಡಿದು ತೊಗೊಂಡಿದ್ದೀನಿ.
ಅದಾದ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಹಾಗೆ ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಹಾಗೆ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ನೀವು ಇದಕ್ಕೆ ಏನಾದರೂ ಸೇರಿಸ್ಕೋಬೋದು. ಪಾಲಕ್ ಸೊಪ್ಪಿದ್ರೆ ಪಾಲಕ್ ಸೊಪ್ಪು, ಅಥವಾ ಬೀಟ್ರೂಟು, ಮೂಲಂಗಿ, ನಿಮ್ಮಲ್ಲಿ ಏನು ತರಕಾರಿ ಇರುತ್ತೆ ನೋಡಿ, ಹಾಗೆ ಮಕ್ಕಳು ಯಾವ ತರಕಾರಿ ತಿನ್ನಲ್ಲ ನೋಡಿ, ಆ ತರಕಾರಿನ ಈ ಅಕ್ಕಿ ರೊಟ್ಟಿಗೆ ಹಾಕಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಅದೆಲ್ಲ ಹಾಕಿದ ನಂತರ ಇಲ್ಲಿ 1 ಸ್ಪೂನ್ ಆಗೋಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಜೀರಿಗೆ ಹಾಕಿ ತುಂಬ ಚೆನ್ನಾಗಿ ಫ್ಲೇವರ್ ಬರ್ತಾ ಇರುತ್ತೆ ಅಕ್ಕಿ ರೊಟ್ಟಿ. ಅದಾದ ನಂತರ ಇಲ್ಲಿ ನಾನು ಒಂದು ಚಿಕ್ಕದು ಸೌತೆಕಾಯಿ, ಹಾಗೆ 1 ಕ್ಯಾರೆಟ್ನ ಸೇರಿಸ್ಕೊತಾ ಇದ್ದೀನಿ. ಸೌತೆಕಾಯಲ್ಲಿರೋಂತಹ ನೀರು ಸಮೇತನೇ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಫಸ್ಟು ಕೈಯಿಂದನೇ ಕಲಿಸ್ಕೋಬೇಕಾಗತ್ತೆ. ಯಾಕಂದರೆ ಸೌತೆಕಾಯಲ್ಲಿ ನೀರಿನ ಅಂಶ ಇರುತ್ತಲ್ವ, ಮೊದಲಿಗೆ ನಾವು ಕೈಯಿಂದ ಸೇರಿಸ್ಕೊಂಡ್ಬಿಟ್ರೆ ಹಿಟ್ಟು ಕಲಸೋಂಥ ಹಿಟ್ಟು ಒಂದು ಸ್ವಲ್ಪ ನೀರಾಗಿಬಿಡುತ್ತೆ, ಆವಾಗ ರೊಟ್ಟಿ ತಟ್ಟೋದಕ್ಕೆ ಬರೋದಿಲ್ಲ. ಹಾಗಾಗಿ ಮೊದಲಿಗೆ ನಾನಿಲ್ಲಿ ಹಾಗೇ ಡ್ರೈ ಆಗಿಯೇ ಕಲಿಸ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಇದಕ್ಕೆ ಹಿಟ್ಟು ಕಲಸೋದಕ್ಕೆ 1 ಗ್ಲಾಸ್ ನೀರನ್ನ, ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ನೀರನ್ನ ಬಳಸ್ಕೊಂಡಿದ್ದೀನಿ ಅಷ್ಟೇ. ಯಾಕಂದರೆ ಸೌತೆಕಾಯಿ ಹಾಗೆ ಈರುಳ್ಳಿ ಹಾಕಿರೋದ್ರಿಂದ, ಹಾಗೆ ಉಪ್ಪು ಹಾಕಿರ್ತೀವಲ್ವ, ನೀರು ಬಿಡೋದಕ್ಕೆ ಶುರು ಆಗುತ್ತೆ. ಹಾಗಾಗಿ 1 ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ಇಲ್ಲಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ತೆಳುವಾಗಿಯೇ ಕಲಿಸ್ಕೊಳ್ಳಿ, ಆವಾಗ ರೊಟ್ಟಿ ತಟ್ಟೋದಕ್ಕೆ ತುಂಬಾ ಈಸಿ ಆಗುತ್ತೆ. ನನಗೆ ಸ್ವಲ್ಪ ತೆಳುವಾಗಿದ್ರೇ ರೊಟ್ಟಿ ತಟ್ಟೋದಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ಒಂದು ಸ್ವಲ್ಪ ತೆಳುವಾಗಿಯೇ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಬೇಕು ನೀವು ಆ ಥರ ನೀವು ಕಲಿಸ್ಕೋಬೋದು. ಹಾಗೆ ನಮ್ಮ ಮನೆಯಲ್ಲಿ ಈ ಅಕ್ಕಿ ರೊಟ್ಟಿ ತುಂಬ ಇಷ್ಟಪಡ್ತಾರೆ. ಅದರಲ್ಲೂ ನನಗೆ ಮಾತ್ರ ತುಂಬ ಇಷ್ಟ. ಈ ಅಕ್ಕಿ ರೊಟ್ಟಿಗೆ ಒಂದು ಸ್ವಲ್ಪ ಕೆಂಪು ಚಟ್ನಿ ಇದ್ದರೆ ಸಾಕು, ಅದಕ್ಕೆ ಏನೂ ಬೇಕಾಗಲ್ಲ. ಚಟ್ನಿ ಅಂತ ಅಲ್ಲ, ಬರೀ ಮೊಸರು ಒಂದಿದ್ರೂ ಸಾಕು, ಇಲ್ಲಾಂದರೆ ತುಪ್ಪ ಒಂದಿದ್ರೆ ಸಾಕು. ಅದರಲ್ಲೇ ನೈಟ್ ಊಟನ ಮುಗಿಸ್ಕೊಂಡ್ಬಿಡ್ಬೋದು. ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತಾ ಇರುತ್ತೆ. ಹಾಗೆ ತರಕಾರಿ ಹಾಕಿರೋದ್ರಿಂದ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ಮನೆಯಲ್ಲಿ 15 ಡೇಸ್ಗೆ ಅಥವಾ ತಿಂಗಳಲ್ಲಿ 2 ಸರಿ ಅಥವಾ ತಿಂಗಳಲ್ಲಿ 3 ಸರಿನಾದರೂ ಅಕ್ಕಿ ರೊಟ್ಟಿನ ಮಾಡ್ತಾಯಿರ್ತೀನಿ. ಹಾಗೆ ಮಾಡೋದು ತುಂಬಾ ಸುಲಭ, ಯಾರು ಬೇಕಾದರೂ ಮಾಡ್ಬೋದು ಈ ಅಕ್ಕಿ ರೊಟ್ಟಿನ. ಹಾಗೆ ನಾನಿಲ್ಲಿ ಹಿಟ್ಟು ಕಲಿಸ್ಕೊಳ್ಳೋದಕ್ಕೇನು ಬಿಸಿ ನೀರು ಹಾಕ್ಕೊಂಡಿಲ್ಲ, ತಣ್ಣೀರು ಹಾಕ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಮಾಡೋರು ಒಂದು ಸ್ವಲ್ಪ ಬಿಸಿನೀರನ್ನ ಯೂಸ್ ಮಾಡಿಕೊಂಡು ಮಾಡಿ, ಆವಾಗ ನಿಮಗೂ ಸಹ ಸುಲಭವಾಗಿ ಬರುತ್ತೆ. ನೋಡಿ, ನಾನಿಲ್ಲಿ ಇವಾಗ ಈ ಥರ ಕಲಿಸ್ಕೊಂಡಿದ್ದೀನಿ. ಈ ಥರ ಉಂಡೆ ಮಾಡಿದ್ರೆ ನೀಟಾಗಿ ಉಂಡೆ ಆಗಬೇಕು. ಇದನ್ನು ಇವಾಗ ಒಂದು 5 ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ. ಇದನ್ನು ನೆನೆಯೋ ಅಷ್ಟರಲ್ಲಿ ಚಟ್ನಿನೂ ಸಹ ರೆಡಿ ಮಾಡ್ಕೊಂಬಿಡೋಣ. ಇಲ್ಲಿ ಇವತ್ತು ನಾನು ವೈಟ್ ಚಟ್ನಿ ಮಾಡ್ತಾಯಿದ್ದೀನಿ. ಹಾಗಾಗಿ 1 ಕಪ್ ಆಗುವಷ್ಟು ಕಾಯಿ ತುರಿ, ಹಾಗೆ 1 ಇಂಚು ಶುಂಠಿ, 2 ಹಸಿರು ಮೆಣಸಿನ್ಕಾಯಿ, ಹಾಗೆ ಒಂದು 5 ರಿಂದ 6 ಎಸಳು ಬೆಳ್ಳುಳ್ಳಿ, ಒಂದು ಚಿಕ್ಕ ಕಪ್ಪಲ್ಲಿ ಹುರಿಗಡ್ಲೆನ ತೊಗೊಂಡಿದ್ದೀನಿ. ಇಷ್ಟೇ ಸಾಕಾಗುತ್ತೆ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ಬಿಟ್ರೆ ಗ್ರೀನ್ ಕಲರ್ ಆಗಿಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇಲ್ಲ. ಅದಾದ ನಂತರ ಇದನ್ನು ಇವಾಗ ಫಸ್ಟ್ ಹಾಗೆ ರುಬ್ಕೊಂಡು ತೊಗೊಂಬರ್ತೀನಿ. ನಾನಿಲ್ಲಿ ಉಪ್ಪು ಹಾಕೋದನ್ನ ಮರೆತುಬಿಟ್ಟಿದ್ದೆ. ಒಂದು ಸ್ವಲ್ಪ ರುಬ್ಕೊಂಡು ತೊಗೊಂಬಂದ್ಮೇಲೆ ಉಪ್ಪು ಹಾಕಿಲ್ಲ ಅಂತ ಹೇಳ್ಬಿಟ್ಟು ನೆನಪಾಗಿ ಮತ್ತೆ ಹಾಗೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಜೊತೆಗೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು, ನಿಮಗೆ ನುಣ್ಣಗೆ ಬೇಕಾದರೆ ನುಣ್ಣಗೆ, ಹಾಗೆ ತರಿ ಬೇಕಾದರೆ ತರಿಯಾಗಿ ನೀವು ರುಬ್ಕೊಂಬರ್ಬೋದು. ನನಗೆ ಸ್ವಲ್ಪ ತೀರಾ ನುಣ್ಣಗೂ ಅಲ್ಲ, ತೀರಾ ತರಿಯಾಗೂ ಅಲ್ಲ, ಆ ಥರ ರುಬ್ಕೊಂಡು ತೊಗೊಂಬಂದಿದ್ದೀನಿ. ನೋಡಿ, ಇಷ್ಟ ಆದರೆ ಚಟ್ನಿಯೂ ಸಹ ರೆಡಿ ಆಯಿತು. ನಿಮಗೆ ಬೇಕಾದರೆ ನೀವು ಇಲ್ಲಿ ಒಗ್ಗರಣೆ ಹಾಕ್ಕೋಬೋದು ಚಟ್ನಿಗೆ. ನಮ್ಮನೆ ನಾವು ಸಾಮಾನ್ಯವಾಗಿ ಚಟ್ನಿಗೆ ಒಗ್ಗರಣೆ ಹಾಕೋಲ್ಲ, ಹಾಗೆ ತಿಂತೀವಿ. ಹಾಗಾಗಿ ನಾನು ಇದಕ್ಕೇನು ಒಗ್ಗರಣೆ ಹಾಕ್ಕೊತಾ ಇಲ್ಲ. ಹಾಗೆ ಇವಾಗ ರೊಟ್ಟಿ ಮಾಡೋದಕ್ಕೆ ನಾನು ಈ ಥರ ಒಬ್ಬಟ್ಟು ಪೇಪರ್ ಬರುತ್ತೆ ನೋಡಿ, ಒಬ್ಬಟ್ಟು ಪೇಪರ್ನ ಸರ್ಕಲ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಏನಾದರೂ ಒಬ್ಬಟ್ಟು ಪೇಪರ್ ಇಲ್ಲ, ನಮ್ಮ ಹತ್ರ ಕಾಟನ್ ಪಂಚೆ ಇದೆ ಅಥವಾ ಕಾಟನ್ ಕರ್ಚಿಪ್ ಇದೆ ಅಂದರೆ ನೀವು ಕಾಟನ್ ಕರ್ಚಿಪಲ್ಲೂ ಸಹ ಮಾಡ್ಕೋಬೋದು. ಅದರಲ್ಲೂ ತುಂಬಾ ಚೆನ್ನಾಗಿ ಬರುತ್ತೆ. ಏನೂ ಇಲ್ಲ ಅಂದರೆ ನೀವು ಬಾಳೆ ಎಲೆಯಲ್ಲೂ ಸಹ ಮಾಡ್ಕೋಬೋದು. ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನಾನಿಲ್ಲಿ ಫಸ್ಟಿಗೆ ಕೈಗೆ ಎಣ್ಣೆನ ಅಪ್ಲೈ ಮಾಡಿಕೊಂಡು ಆ ಪೇಪರ್ಗೆ ಪೂರ್ತಿಯಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಇವಾಗ 1 ರೊಟ್ಟಿಗೆ ಎಷ್ಟು ಬೇಕು ಹಿಟ್ಟು ನೋಡಿಬಿಟ್ಟು ಹಿಟ್ಟನ್ನ ತೊಗೊತಾ ಇದ್ದೀನಿ. ಈ ಥರ ತೊಗೊಂಡು ನೀಟಾಗಿ ತಟ್ಕೊಂಬರ್ಬೇಕು. ನೋಡಿ, ತೆಳುವಾಗಿ ಕಲಸಿದ್ರಿಂದ ಬೇಗ ರೊಟ್ಟಿನ ತಟ್ತಾಯಿದ್ದೀನಿ. ಹಾಗೆ ಬೇಗ ಅದು ಸ್ಪ್ರೆಡ್ ಆಗ್ತಾಯಿದೆ. ನಾವೇನಾದರೂ ಗಟ್ಟಿಯಾಗಿ ಕಲಿಸ್ಕೊಂಡ್ಬಿಟ್ರೆ ಹಿಟ್ಟು ತಟ್ಟೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ನೀವು ಹಿಟ್ಟು ಕಲಿಸುವಾಗ ಆದಷ್ಟು ತೆಳುವಾಗಿ ಹಿಟ್ಟನ್ನ ಕಲಸಿದ್ರೆ ನೀಟಾಗಿ ರೊಟ್ಟಿನ ತಟ್ಕೊಳ್ಳೋಕ್ಕೆ ಬರುತ್ತೆ. ನೋಡಿ, ನಾನು ತೊಗೊಂಡಿರೋಂತಹ ಹಿಟ್ಟಲ್ಲಿ ಇಷ್ಟು ದೊಡ್ಡದು ರೊಟ್ಟಿ ತಟ್ಕೊಂಡಿದ್ದೀನಿ. ನಿಮಗೆ ಮೀಡಿಯಮ್ ಆಗಬೇಕು ಅಂದರೆ ನೀವು ಇಲ್ಲಿ ಮೀಡಿಯಮ್ ಆಗು ಸಹ ತಟ್ಕೋಬೋದು. ನಾನು ಬೇಗ ಆಗಲಿ, ಹಾಗೆ ಒಬ್ಬರು 1 ತಿನ್ನಷ್ಟರಲ್ಲಿ ಸಾಕು ಅಂತಾರಲ್ವ, ಅಂಥವ್ರಿಗೆ ಈ ಥರ ದೊಡ್ಡ ರೊಟ್ಟಿ ಮಾಡಿಕೊಟ್ರೆ ಸಾಕಾಗುತ್ತೆ ಅಂತ ಹೇಳಿ ಇಲ್ಲಿ ನಾನು ಸ್ವಲ್ಪ ಹಿಟ್ಟು ಜಾಸ್ತಿ ತೊಗೊಂಡು ಸ್ವಲ್ಪ ದೊಡ್ಡದಾಗಿನೇ ರೊಟ್ಟಿನ ಮಾಡ್ಕೊತಾ ಇದ್ದೀನಿ. ನೋಡಿ, ಎಷ್ಟು ಸುಲಭವಾಗಿ ಮಾಡ್ಕೊತಾ ಇದ್ದೀನಿ ರೊಟ್ಟಿನ ಅಂದರೆ ಒಂಚೂರು ಎಲ್ಲೂ ಕೈ ನೋವು ಬರೋದಿಲ್ಲ, ಹಾಗೆ ಫಿಂಗರ್ಸು ಸಹ ನೋವು ಬರೋದಿಲ್ಲ. ಈ ಥರ ಆದರೆ ರೊಟ್ಟಿನೂ ಸಹ ತಟ್ಟಿದ್ದು ರೆಡಿ ಆಯಿತು ಅಂತ. ಇದನ್ನು ತಟ್ಟುವಂತಹ ಟೈಮಲ್ಲೇ ನಾನು ತವಾನು ಸಹ ಬಿಸಿ ಇಟ್ಕೊಂಡಿದ್ದೆ. ಇವಾಗ ತವಾಗೆ ಹಾಕ್ಕೊಂಡು ನೀಟಾಗಿ ಇದನ್ನು ಬೇಯಿಸ್ಕೊಂಬಿಡೋಣ. ನೋಡಿ, ಆಲ್ರೆಡಿ ಇವಾಗ ತವಾನು ಸಹ ಬಿಸಿಯಾಗಿದೆ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಈ ಥರ ಎಣ್ಣೆನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಎಲ್ಲೂ ತವಾಗೆ ಅಂಟ್ಕೊಳ್ಳಲ್ಲ ಮಾಡ್ಕೊಂಡಿರೋವಂತಹ ರೊಟ್ಟಿ. ಹಾಗಾಗಿ ಇದು ನೀಟಾಗಿ ಇವಾಗ ಸ್ಪ್ರೆಡ್ ಮಾಡಿಕೊಂಡು ನಾವೇನು ರೊಟ್ಟಿ ಮೇಲೆ ಇಟ್ಕೊಂಡಿದ್ವಲ್ಲ ಪೇಪರು, ಆ ಪೇಪರ್ನ ಇದ್ರ ಮೇಲೆ ಹಾಕೋಬೇಕಾಗತ್ತೆ. ಹಾಕ್ಕೊಂಡು 1-2 ನಿಮಿಷ ಇದನ್ನ ಈ ಥರ ಮೇಲ್ಗಡೆಯಿಂದ ತಟ್ಟಿ, ಆವಾಗ ಪೂರ್ತಿಯಾಗಿ ರೊಟ್ಟಿ ತವಕ್ಕೆ ಅಂಟ್ಕೊಳ್ಳುತ್ತೆ. ಪೇಪರ್ಗೆ ಒಂಚೂರು ಅಂಟ್ಕೊಂಡು ಬರೋದಿಲ್ಲ, ಈಸಿಯಾಗಿ ಪೇಪರು ಬರ್ಬೋದು. ನೀವೇನಾದರೂ ಬಟ್ಟೆಯಲ್ಲಿ ಮಾಡ್ತಾಯಿದ್ದೀವಿ ಅಂದರೆ
ಬಟ್ಟೆ ಮೇಲೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ಥರ ತಟ್ಕೋಬೇಕಾಗತ್ತೆ, ಆವಾಗ ನೀಟಾಗಿ ಬಿಟ್ಕೊಂಡ್ಬಿಡುತ್ತೆ. ಇದು ಇವಾಗ ನೋಡಿ ತೆಗಿತಾ ಇದ್ದೀನಿ. ಒಂಚೂರು ಎಲ್ಲಿನೂ ಅಂಟ್ಕೊಳ್ಳೋದಿಲ್ಲ, ಸುಲಭವಾಗಿ ಪೇಪರು ಎದ್ದು ಬರ್ತಾ ಇರುತ್ತೆ. ತುಂಬಾ ಸುಲಭ ಈ ಅಕ್ಕಿ ರೊಟ್ಟಿ ಮಾಡೋದು ಮಾತ್ರ. ನೋಡಿ ಒಂಚೂರು ಎಲ್ಲೂ ಪೇಪರ್ಗೆ ಅಂಟ್ಕೊಂಡಿಲ್ಲ, ಹಾಗೆ ಎಲ್ಲೂ ಸಹ ಹರಿದೋಗಿಲ್ಲ, ಎಷ್ಟು ನೀಟಾಗಿ ಬಂದಿದೆ. ಇದನ್ನ ಇವಾಗ ಒಂದು ಸೈಡು ಬೇಯೋದಕ್ಕೆ ಬಿಟ್ಬಿಡೋಣ. ನಮಗೆ ಬೇಯೋದು ಯಾವ ಥರ ಗೊತ್ತಾಗುತ್ತೆ ಅಂದರೆ, ಇದು ಮೇಲ್ಗಡೆ ಇವಾಗ ಹಿಟ್ಟು ಹಸಿ ಆಗಿದೆ, ಬೆಂದ ಮೇಲೆ ಒಂಚೂರು ಡ್ರೈ ಅನಿಸುತ್ತೆ. ಆ ಟೈಮಲ್ಲಿ ಇದಕ್ಕೆ ಒಂಚೂರು ಮೇಲ್ಗಡೆ ಎಣ್ಣೆನ ಅಪ್ಲೈ ಮಾಡ್ಕೊಂಡು ಇದನ್ನು ಟರ್ನ್ ಮಾಡ್ಕೊಂಡು ಇನ್ನೊಂದು ಸರಿ ನಾವು ಸಹ ಬೇಯಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಇವಾಗ ಟರ್ನ್ ಮಾಡ್ಕೊಂಡು ಇನ್ನೊಂದು ಸರಿ ಬೇಯಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು ಸ್ವಲ್ಪ ದೊಡ್ಡದು ಮಾಡಿರೋದ್ರಿಂದ ರೊಟ್ಟಿ ತಿರುವು ಹಾಕೋದಕ್ಕೆ ಆಗ್ತಾ ಇರಲಿಲ್ಲ, ಹಾಗಾಗಿ ಮತ್ತು ಸೆಕೆಂಡ್ ಅಂತೂ ಸ್ವಲ್ಪ ಚಿಕ್ಕದಾಗಿಯೇ ಮಾಡ್ಕೊಂಬಿಟ್ಟೆ. ನೋಡಿ ಇಲ್ಲಿ ಯಾವ ಥರ ಬೆಂದಿದೆ ಹಿಂದ್ಗಡೆ ಅಂತ. ಈ ಥರ ಬೆಂದರೆ ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಇಲ್ಲೇ ಕ್ರಿಸ್ಪಿಯಾಗಿ ಬೇಕಾದ್ರೆ ಕ್ರಿಸ್ಪಿಯಾಗೂ ಸಹ ಮಾಡ್ಕೋಬೋದು, ಇಲ್ಲ ನಮಗೆ ಸಾಫ್ಟಾಗಿ ಬೇಕಾದ್ರೆ ನೀವು ಸಾಫ್ಟಾಗೂ ಸಹ ಮಾಡ್ಕೋಬೋದು. ತುಂಬಾ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಕೊಡ್ತಾ ಇರುತ್ತೆ. ಹಾಗೆ ಬಿಸಿಯಾಗಿ ತಿಂತಾಯಿದ್ರೆ ಆರಾಮಾಗಿ ಒಬ್ಬರು 2-3 ತಿನ್ಬೋದು, ಅಷ್ಟೊಂದು ರುಚಿಯಾಗಿರುತ್ತೆ. ನಮ್ಮ ಮನೆಯಲ್ಲಿ ನಾವು 4 ಜನಕ್ಕೆ ಒಂದು 10 ಮಾಡಿದ್ದೆ, ನನಗೆ ಲಾಸ್ಟಲ್ಲಿ 2 ಉಳಿದಿತ್ತು. ಅಷ್ಟೊಂದು ಟೇಸ್ಟಿಯಾಗಿತ್ತು. ನನ್ನ ಮಗ ಫಸ್ಟಿಗೆ ಒಂದು ತಿಂತೀನಿ ಅಂತ ಹೇಳಿದ್ದ, ಆಮೇಲೆ ರುಚಿ ನೋಡಿಬಿಟ್ಟು ಅಮ್ಮ ನನಗೆ ಇನ್ನೊಂದು ಬೇಕು ಅಂತ ಹೇಳ್ಬಿಟ್ಟು ಇನ್ನೊಂದು ಹಾಕಿಸ್ಕೊಂಡು ತಿಂದ. ಮಕ್ಕಳಿಗೆ ಹೀಗೆ ಅಲ್ವಾ, ಅದು ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನ್ಸೋದೇ ಇಲ್ಲ, ತಿನ್ನುವಾಗ ಟೇಸ್ಟ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಇನ್ನೊಂದು ಹಾಕ್ಸ್ಕೊಂಡು ತಿಂತಾರೆ. ಹಾಗಾಗಿ ಮಾಡುವಾಗ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಮಾಡ್ಕೋಬೇಕಾಗತ್ತೆ ನಾವಿವಾಗ. ಇದನ್ನು ಮತ್ತೆ ಒಂದು ಸರಿ ನಾನು ಟರ್ನ್ ಮಾಡಿಕೊಂಡು ಈ ಥರ ಬೇಯಿಸ್ಕೊತಾ ಇದ್ದೀನಿ. ಎರಡೂ ಸೈಡು ಸಹ ನೀಟಾಗಿ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಂಬಿಟ್ರೆ ರೆಡಿ ಆಯಿತು ನೋಡಿ, ಸಖತ್ ಟೇಸ್ಟಿಯಾಗಿರುವಂತಹ ಅಕ್ಕಿ ರೊಟ್ಟಿ. ಸೂಪರಾಗಿತ್ತು ಟೇಸ್ಟ್ ಮಾತ್ರ. ಹಾಗೆ ನಾನು ಇದನ್ನು ಇವಾಗ ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಇನ್ನೊಂದು ಸಹ ನಾನು ರೊಟ್ಟಿ ಮಾಡೋ ಅಷ್ಟರಲ್ಲೇ ಬೇಯೋ ಅಷ್ಟರಲ್ಲೇ ರೊಟ್ಟಿನೂ ಸಹ ರೆಡಿ ಮಾಡ್ಕೊಂಡಿದ್ದೆ, ಅದನ್ನು ಸಹ ಇವಾಗ ಇಲ್ಲಿ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ಹಾಗೆ ನಾವು 2ನೇ ರೊಟ್ಟಿನೂ ಹಂಚಿಗೆ ಹಾಕೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಎಣ್ಣೆನೇ ಅಪ್ಲೈ ಮಾಡಿಬಿಟ್ಟು ಹಾಕಿ, ಆವಾಗ ತುಂಬ ಚೆನ್ನಾಗಿ ಅದು ಸಹ ಬೆಂದ್ಕೊಳ್ಳುತ್ತೆ. ನೋಡಿ 2ನೇ ರೊಟ್ಟಿ ಒಂಚೂರು ಎಲ್ಲೂ ಇದು ಆಗಲಿಲ್ಲ, ಸೂಪರಾಗಿ ಬಂದಿತ್ತು ರೊಟ್ಟಿ ಮಾತ್ರ. ಹಾಗೆ ಇದನ್ನೇ ಬೇಯಿಸುವಾಗ ಅದ್ರದ್ದು ಘಮ ಬರುತ್ತೆ ನೋಡಿ, ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಘಮ. ಹಾಗೆ ನೋಡಿ ಸಖತ್ ಟೇಸ್ಟಿಯಾಗಿರುವಂತಹ ಅಕ್ಕಿ ರೊಟ್ಟಿ, ಹಾಗೆ ಕಾಯಿ ಚಟ್ನಿ ಸೂಪರಾಗಿತ್ತು ಟೇಸ್ಟು. ನೀವು ಸಹ ಮನೇಲಿ ಒಂದ್ಸರಿ ಮಾಡಿಬಿಟ್ಟು ಟೇಸ್ಟ್ ನೋಡಿ ನನಗೆ ಕಮೆಂಟ್ ಮಾಡಿ, ಅಥವಾ ನೀವು ಯಾವ ಥರ ಅಕ್ಕಿ ರೊಟ್ಟಿನ ಮಾಡ್ತೀರಾ ಅಂತ ಅದನ್ನು ಸಹ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಟೈಮು ಆಲ್ರೆಡಿ ಇಲ್ಲಿ 8 ಗಂಟೆ ಆಗಿತ್ತು. ಇನ್ನೇನು ಅಕ್ಕಿ ರೊಟ್ಟಿ ಮಾಡಿದ್ದೆ ಅಲ್ವಾ, ಫಸ್ಟ್ ಮಾಡಿರುವಂತಹ ಅಕ್ಕಿ ರೊಟ್ಟಿನ ನಮ್ಮ ಅಣ್ಣನಿಗೆ ಬಂದುಬಿಟ್ಟ ಊಟಕ್ಕೆ, ಹಾಗೆ ಅವನಿಗೆ ಕೊಟ್ಬಿಟ್ಟೆ. ಇನ್ನು ಮಕ್ಕಳಿಗೂ ಸಹ ಹೊಟ್ಟೆ ಹಸಿವಾಗಿತ್ತು ಅಂತ ಹೇಳಿ ಎಲ್ರಿಗೂ ಒಂದೇ ಸರಿ ಹಾಕ್ಕೊಟ್ರೆ ಬೇಗ ತಿನ್ಕೊಂಡ್ಬಿಡ್ತಾರೆ, ಹಾಗೆ ನನಗೂ ಕೆಲಸ ಕಡಿಮೆ ಆಗುತ್ತಲ್ಲ ಅಂತ ಹೇಳಿ ಅವ್ರು ಬಂದಿರೋ ಟೈಮಲ್ಲೇ ಬೇಗನೆ ರೊಟ್ಟಿನ ತಟ್ಟಿ ಕೊಡ್ತಾಯಿದ್ದೀನಿ. ಈ ಥರ 1 ಬೈ 1 ಮಾಡ್ಕೊಂಬಿಟ್ರೆ ಕೆಲಸನೂ ಸಹ ಈಸಿಯಾಗಿಬಿಡುತ್ತೆ. ಹಾಗೆ ಬಿಸಿ ತಿಂತಾಯಿದ್ರೆ ಇನ್ನೂ ಒಂದು ತುತ್ತು ಎಕ್ಸ್ಟ್ರಾ ಹೋಗುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಬಿಸಿಯಾಗಿ ರೊಟ್ಟಿನ ಮಾಡಿಕೊಡ್ತಾಯಿದ್ದೀನಿ. ಹಾಗೆ ನನ್ನ ಮಗಳು ಅವ್ರ ಮಾಮನಿಗೆ ಊಟ ಕೊಡ್ತಾಯಿದ್ಲು, ಯಾಕೆಂದರೆ ನಾನಿಲ್ಲಿ ಅಡುಗೆ ಮನೇಲಿ ಇರೋ ಕಾರಣಕ್ಕೆ ಅವನಿಗೆ ಊಟಕ್ಕೆ ಕರೆಕ್ಟಾಗಿ ಕೊಡೋಕ್ಕಾಗ್ತಾ ಇರಲಿಲ್ಲ. ಮಗಳು ಇದ್ಲಲ್ವ, ಅವಳಿಗೆ ಹೇಳಿದ್ದೆ ಮಾಮಂಗೆ ಏನು ಬೇಕು ಕೇಳ್ಬಿಟ್ಟು ಊಟಕ್ಕೆ ಕೊಡಮ್ಮ ಅಂತ ಹೇಳ್ಬಿಟ್ಟು ಪಾಪ ಅವಳು ಕೊಡ್ತಾಯಿದ್ದಾಳೆ. ಈ ಥರ ಮನೇಲಿ ಹೆಣ್ಮಕ್ಳು ಇರಬೇಕು, ಹೆಣ್ಮಕ್ಳಿದ್ರೆ ತಾಯಂದ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ನಮ್ಗೆ ಏನಾದರೂ ಮಾಡೋಕ್ಕಾಗಲಿಲ್ಲ ಅಂದರೆ ಅವ್ರ ಕಡೆಯಿಂದ ಮಾಡಿಸ್ಬೋದು. ಹಾಗೆ ನನಗೆ ಮಾತ್ರ ತುಂಬಾ ಹೆಲ್ಪ್ ಮಾಡ್ತಾಳೆ ನನ್ನ ಮಗಳು. ಅವಳಿರೋದ್ರಿಂದ ಒಂದು ಸ್ವಲ್ಪ ಕೆಲಸ ಅಂದರೆ ನನಗೆ ಒಂದೊಂದು ಟೈಮಲ್ಲಿ ಕೆಲಸ ಮಾಡೋದಕ್ಕಾಗಲ್ಲ ನೋಡಿ, ಅಂಥ ಟೈಮಲ್ಲಿ ಪಾಪ ಮಾಡ್ಕೊತಾಳೆ. ದೊಡ್ಡ ಕೆಲಸ ಅಂತಲ್ಲ, ಚಿಕ್ಕ ಪುಟ್ಟ ಕೆಲಸಗಳು, ಕಸ ಗುಡಿಸೋದು ಅಥವಾ ಹೊಸ್ಲು ತೊಳೆಯೋದು, ಅರಿಶಿನ ಕುಂಕುಮ ಹಚ್ಚೋದು, ಈ ಥರ ಕೆಲಸನೆಲ್ಲ ಮಾಡ್ಕೊಳ್ತಾಳೆ. ಹಾಗೆ ಈ ಥರ ನೋಡಿ ಯಾರಾದರೂ ಮನೆಗೆ ಬಂದರೆ ಅವರಿಗೆ ಊಟಕ್ಕೆ ಕೊಡೋದು, ನನಗೇನಾದರೂ ಆಗಲಿಲ್ಲ ಅಂದರೆ ಈ ಥರನೆಲ್ಲ ಅವಳು ಮಾಡ್ಕೊತಾ ಇರ್ತಾಳೆ. ಹಾಗಾಗಿ ಇವಾಗ ಎಲ್ರದ್ದು ಊಟನೂ ಸಹ ಮುಗಿಸ್ಕೊಂಡ್ಬಿಟ್ವಿ. ಹಾಗೆ ಲಾಸ್ಟಲ್ಲಿ ನಾನು ಸಹ ಊಟನ ಮುಗಿಸ್ಕೊತಾ ಇದ್ದೆ. ಇನ್ನೇನು 2 ರೊಟ್ಟಿ ಇತ್ತು ನನಗೆ, ಅದನ್ನೇ ತಿಂದ್ಬಿಟ್ಟು ಇವತ್ತು ಮಲ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡಿದ್ದಾಯಿತು. ಹಾಗೆ ಇದಾಗಿತ್ತು ಇವತ್ತಿನ ನನ್ನ ದಿನ. ಹಾಗೆ ಇದಾಗಿತ್ತು ಇವತ್ತಿನ ನನ್ನ ರೆಸಿಪಿ. ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ಮಾಡುವಂತಹ ವೀಡಿಯೋಸ್ ಹಾಗೆ ರೆಸಿಪಿಗಳು ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನಿಮ್ಮದೊಂದು ಸಬ್ಸ್ಕ್ರೈಬು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಆಗಿರೋರು ಲೆಫ್ಟ್ ಆಗಿ ಹೋಗ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರ್ತೀರಾ, ಲೆಫ್ಟ್ ಆಗೋಕ್ಕೆ ಹೋಗಬೇಡಿ. ಒಂದೊಂದು ಸರಿ ತುಂಬಾ ಬೇಜಾರಾಗಿಬಿಡುತ್ತೆ, ಅಯ್ಯೋ ಲೆಫ್ಟ್ ಆಗಿಬಿಟ್ರಲ್ಲಪ್ಪ ಅಂತ ಹೇಳ್ಬಿಟ್ಟು. ಒಂದೊಂದು ಟೈಮಲ್ಲಿ ಅಯ್ಯೋ ವೀಡಿಯೋಸ್ನೇ ಮಾಡೋದು ಬೇಡ ಅಂತ ಅನ್ನಿಸ್ತಾ ಇರುತ್ತೆ. ಆವಾಗ ನನ್ನ ಹಸ್ಬೆಂಡ್ ಬಂದುಬಿಟ್ಟು, ಪಾಪ ಅವ್ರು ನೋಡೋರು ನೋಡ್ತಾರೆ, ಇಲ್ಲದೇ ಇರೋರು ಬಿಡ್ತಾರೆ, ಯಾಕೆ ಇಷ್ಟು ತಲೆ ಕೆಡ್ಸ್ಕೊತೀಯ, ನಿಂದು ಏನೂ ಮಾಡೋ ಕೆಲಸ ಇದೆಯಲ್ವಾ ಮಾಡು, ಸಬ್ಸ್ಕ್ರೈಬ್ ಆಗೋರು ಆಗ್ತಾನೆ ಇರ್ತಾರೆ, ತಲೆ ಕೆಡ್ಸ್ಕೊಬೇಡ ಅಂತ ಹೇಳ್ತಾ ಇರ್ತಾರೆ. ಅವ್ರು ಬಂದು ಆ ಥರ ಹೇಳೋದ್ರಿಂದ ನನಗೊಂದು ಸ್ವಲ್ಪ ಖುಷಿ ಆಗುತ್ತೆ. ಅಯ್ಯೋ ಹೌದಲ್ವಾ, ನನ್ನ ಕೆಲಸ ಏನೋ ವೀಡಿಯೋಸ್ ಮಾಡಿಬಿಟ್ಟು ಹಾಕೋದು, ಆ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಮತ್ತೆ ವೀಡಿಯೋಸ್ನ ಕಂಟಿನ್ಯೂ ಮಾಡ್ತಾಯಿರ್ತೀನಿ. ಒಂದೊಂದು ಸರಿ ಹಾಕಿರೋದೇ ಇಲ್ಲ ನಾನು ವೀಡಿಯೋಸ್ನ, ಬೇಜಾರಾಗಿಬಿಟ್ಟು ಎಷ್ಟು ಮಾಡಿದ್ರು ಸಬ್ಸ್ಕ್ರೈಬರ್ಸ್ ಆಗ್ತಾ ಇಲ್ವಲ್ಲ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಕೂತಿರ್ತೀನಿ ಒಂದೊಂದು ಟೈಮಲ್ಲಿ.
ಮಾಡ್ತೀನಿ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಂದರೆ ನಾನು ಇಂಪ್ರೂವೈಸ್ ಮಾಡ್ಕೋಬೇಕು ಅಂತ ಇದ್ದರೆ ಅದನ್ನು ಸಹ ತಿಳಿಸಿ, ಅಥವಾ ಯಾವುದಾದ್ರೂ ರೆಸಿಪಿ ಬೇಕು ಅನ್ನೋದಾದರೆ ಅದನ್ನು ಸಹ ತಿಳಿಸಿ, ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ನೀವು ತಿಳಿಸಿರುವಂತಹ ರೆಸಿಪಿನ ನಾನು ಸಹ ಮನೇಲಿ ಮಾಡಿಬಿಟ್ಟು ನಿಮಗೆ ಶೇರ್ ಮಾಡ್ತೀನಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.